ಅನ್ನಮಯ ಕೋಶಗಳಲ್ಲೇ ಒಂದೊಂದಕ್ಕೆ ಆತ್ಮ ಅನ್ಕೋತ್ ಬಂದ್ರು. ಅನ್ನಮಯ ಕೋಶಕ್ಕೆ ಆತ್ಮ ಅಂದವ್ರು ಯಾರಪ್ಪ ಅಂತ ಕೇಳಿದ್ರೆ ವಿರೋಚನ ಸಿದ್ಧಾಂತ ದೇಹಾತ್ಮವಾದಿ. ಪ್ರಾಣಮಯ ಕೋಶ ಆತ್ಮ ಅಂದವರು ಅದರಲ್ಲೇ ಏಕದೇಶಿಯಾದಂಥ ಲೋಕಾಯುತರು. ಇಂದ್ರಿಯಾತ್ಮ ಅಂದವರು ಅವರು ಲೋಕಾಯುತರು. ಇನ್ನು ಪ್ರಾಣಮಯ ಕೋಶವೇ ಆತ್ಮ ಅಂದವ್ರು ಯಾರಪ್ಪ ಅಂತ ಕೇಳಿದ್ರೆ ಹಿರಣ್ಯ ಗರ್ಭ ಉಪಾಸಕರು. ಇನ್ನ ಮನೋಮಯ ಕೋಶ ಆತ್ಮ ಅಂತ ಅನ್ಕೋತ್ ಬಂದವರು ಅವರು ಒಬ್ರು. ಇವತ್ತಿನ ದಿವಸ ನಿನ್ನಿನ ದಿವಸ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ 265ನೇ ಅಂಕದಲ್ಲಿ ವಿಜ್ಞಾನವಾದಿಯಾದ ಬೌದ್ಧನ ಮತವು. ಅವ್ರೇನಂತಾರ ಬುದ್ಧಿ ಆತ್ಮ, ವಿಜ್ಞಾನಮಯ ಕೋಶವೇ ಆತ್ಮ ಅಂತಾರವರು. ಯಾರು? ಬೌದ್ಧನ ಮತವು ಬುದ್ಧಿ ಆತ್ಮ. ಕ್ಷಣಿಕ ವಿಜ್ಞಾನವಾದಿಗಳಾದ ಬೌದ್ಧರು ಹೀಗೆ ಹೇಳುತ್ತಾರೆ. ಏನು ಹೇಳ್ತಾರಪ್ಪ ಅಂದ್ರೆ ಮನದ ವ್ಯಾಪಾರವು ಬುದ್ಧಿಯ ಆಧೀನವಾಗಿರುತ್ತದೆ. ಆ ಮನದ ಆಧೀನ ಎಲ್ಲದ? ಮನದ ವ್ಯಾಪಾರ ಬುದ್ಧಿಯ ಆಧೀನವಾಗಿರುತ್ತದೆ. ಬುದ್ಧಿ ಎಲ್ಲದದು? ಯಾಕಂದರೆ ಬುದ್ಧಿಯ ಆಕಾರವೇ ಮನವಾಗುತ್ತದೆ. ಆದ್ದರಿಂದ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯೇ ಆತ್ಮವಾಗಿರುತ್ತದೆ, ಮನವಲ್ಲ ಅಂತಾರೆ ಇವರು. ಅವರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂದ್ರೆ 1ನೇ ಆಕಡದೊಳಗ ಸಂಪೂರ್ಣ ಪದಾರ್ಥಗಳ ವಿಜ್ಞಾನ ಅಂದ್ರೆ ಬುದ್ಧಿಯ ಆಕಾರವೇ ಇರುತ್ತವೆ. ಸಂಪೂರ್ಣ ಯಾವ ಪದಾರ್ಥ ಸಹಿತ ಏನಾಗ್ಯವಪ್ಪ? ಬುದ್ಧಿ ಆಕಾರವೇ ಇರುತ್ತವೆ. ಎರಡನೇದ್ದು, ಆ ವಿಜ್ಞಾನವು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಪ್ರಕಾಶ ರೂಪವಿರುತ್ತದೆ. ಆ ವಿಜ್ಞಾನ ಪ್ರಕಾಶ ರೂಪದ. ಮತ್ತು ಮೂರನೇದ್ದು, ಕ್ಷಣ ಕ್ಷಣದಲ್ಲಿ ವಿಜ್ಞಾನವು ಉತ್ಪತ್ತಿ ನಾಶವುಳ್ಳದ್ದಾಗಿರುತ್ತದೆ. ಅದು ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ಮತ್ತು ನಾಶ ಉಳ್ಳದಿರ್ತದಂತಾರವರು. ಪೂರ್ವ ವಿಜ್ಞಾನವು ನಾಶ ಹೊಂದುತ್ತದೆ, ಅದರಂತೆ ದ್ವಿತೀಯ ವಿಜ್ಞಾನವು ಉತ್ಪತ್ತಿಯಾಗುತ್ತದೆ. ತೃತೀಯ ವಿಜ್ಞಾನವು ಉತ್ಪತ್ತಿಯಾಗುವುದರಿಂದ ದ್ವಿತೀಯ ವಿಜ್ಞಾನದ ನಾಶವು, ಚತುರ್ಥ ವಿಜ್ಞಾನವು ಉತ್ಪತ್ತಿಯಾಗುವುದರಿಂದ ತೃತೀಯ ವಿಜ್ಞಾನದ ನಾಶವು. ಅದು ಮುಂದಿನ ಹುಟ್ಟಂದ್ರೆ ಹಿಂದಿನ ನಾಶ ಆಗ್ತದಂತಾರವರು. ಈ ರೀತಿಯಿಂದ ನದಿಯ ಪ್ರವಾಹದಂತೆ, ನದಿ ಹಂಗ ಪ್ರವಾಹ ಹರಿತದಲ್ಲ, ಹಂಗ ವಿಜ್ಞಾನವು ಧಾರಾಕಾರವಾಗಿರುವುದು ಸಂಭವಿಸುತ್ತದೆ. ಆ ವಿಜ್ಞಾನದ ಧಾರಾಕಾರವು 2 ಪ್ರಕಾರವಾಗಿರುತ್ತದೆ. ಆ ವಿಜ್ಞಾನದ ಧಾರಾಕಾರ ಹೆಂಗದಪ್ಪ ಅಂದ್ರೆ 2 ಪ್ರಕಾರದ. ಒಂದು ಆಲಯ ವಿಜ್ಞಾನ ಧಾರೆಯಾಗಿರುತ್ತದೆ. ಒಂದೆಂಥದಪ್ಪ? 1ನೇ ಆಕಡದೊಳಗೆ ಒಂದು ಆಲಯ ವಿಜ್ಞಾನ ಧಾರೆಯಾಗಿರುತ್ತದೆ. ಮತ್ತು ಎರಡನೇದ್ದು ಪ್ರವೃತ್ತಿ ವಿಜ್ಞಾನ ಧಾರೆಯಾಗಿರುತ್ತದೆ. ಒಂದು ಆಲಯ ವಿಜ್ಞಾನ ಧಾರ, ಇನ್ನೊಂದು ಎರಡನೇದ್ದು ಪ್ರವೃತ್ತಿ ವಿಜ್ಞಾನ ಧಾರೆ. ಇನ್ನು 2ನೇ ಆಕಡದೊಳಗ ನಾನು ಎಂದು ಉದಯವಾಗುವ ವಿಜ್ಞಾನದ ಧಾರೆಯು, ಆ ವಿಜ್ಞಾನ ಧಾರೆಗೆ ಏನಂತಾರ? ಆಲಯ ವಿಜ್ಞಾನ ಧಾರ. ನಾನು ಅಹಂ ಎಲ್ಲಿ ಉದಯ ಆಗ್ತದೆ ನೋಡಿ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಆಲಯ ವಿಜ್ಞಾನ ಧಾರ. ನಾನು ಎಂದು ಉದಯವಾಗುವ ವಿಜ್ಞಾನದ ಧಾರೆಗೆ ಆಲಯ ವಿಜ್ಞಾನ ಧಾರ. ಅಂದರೆ ಧಾರಾಕಾರವಾಗಿ ಹರಿಯುವ ವಿಜ್ಞಾನದ ಮೂಲ ಮನೆ ಅದು ನಾನು ಅಂತ, ಅಥವಾ ವಾಸಸ್ಥಳ ಎಂದು ಹೇಳುತ್ತಾರೆ. ಇದಕ್ಕೆ ಬುದ್ಧಿ ಅಂತಲೂ ಕರೆಯುತ್ತಾರೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಬುದ್ಧಿ ಅಂತಲೂ ಕರೀತಾರೆ ಅವರು. ಇನ್ನು ಎರಡನೇದ್ದು, ಇದು ಘಟವಿರುತ್ತದೆ, ಇದು ಶರೀರವಿರುತ್ತದೆ. ಇಂಥ ವಿಜ್ಞಾನಧಾರೆಗೆ ಪ್ರವೃತ್ತಿ ವಿಜ್ಞಾನಧಾರ ಅಂದರೆ ಧಾರಾಕಾರವಾಗಿ ಹರಿಯುತ್ತಿರುವ ವಿಜ್ಞಾನದ ಧಾರೆ ಎಂದು ಹೇಳುತ್ತಾರೆ. ಅಹಂಕ
ವಿಷಯ ಆಯ್ತು ಅಂದ್ರೆ ಅದು ಆಲಯ ವಿಜ್ಞಾನಧಾರ. ಮಮ ಮಮಕಾರಕ ವಿಷಯ ಆಗಿತ್ತು ಅಂದ್ರೆ ಅದು ಪ್ರವೃತ್ತಿ ವಿಜ್ಞಾನಧಾರ. ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆಯು ಉತ್ಪತ್ತಿಯಾಗುತ್ತದೆ. ಆಲಯ ವಿಜ್ಞಾನಧಾರದಿಂದೇ ಆ ಪ್ರವೃತ್ತಿ ವಿಜ್ಞಾನ ಮೊದಲು ಹಮ್ಮಾಗಿನೇ ಆಯ್ದ ಮಮ, ಮೊದಲು ನಾನು ಅಂದ ಬಳಿಕೆ ಆಯ್ದ ನಂದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆಯು ಉತ್ಪತ್ತಿಯಾಗುತ್ತದೆ. ಮೊದಲು ಅಹಂಕಾರ ಬಂದ ಬಳಿಕೆ ಆಯ್ದ ಮಮಕಾರ, ನಾ ಆಯ್ದ ನಂದು. ಮೊದಲು ನಂದಿಲ್ಲ, ಮೊದಲು ನಾಂದ್ ಬಂದ ಬಳಿಕೆ ಆಯ್ದ ನಂದು. ಅದು ಹೆಂಗದಪ್ಪ ಅಂತ ಕೇಳಿದ್ರೆ, ಮನದ ಸ್ವರೂಪವಾದರೂ ಕೂಡ ಪ್ರವೃತ್ತಿ ವಿಜ್ಞಾನಧಾರೆಯಲ್ಲಿರುತ್ತದೆ. ಮನ ಹೆಂಗ ಯಾವಾಗಲೂ ಪ್ರವೃತ್ತಿ ಧಾರಾಕಾರವಾಗಿ ಹರಿಯುವುದು. ಆದ್ದರಿಂದ ಆಲಯ ವಿಜ್ಞಾನಧಾರ ರೂಪವು ಬುದ್ಧಿಯ ಕಾರ್ಯವಿರುತ್ತದೆ. ಅಂತ ಬುದ್ಧಿಯೇ ಆತ್ಮವಿರುತ್ತದೆ ಅಂತ ಹೇಳ್ತಾರೆ ಅವರು. ಆಲಯ ವಿಜ್ಞಾನಧಾರೆಯಲ್ಲಿ ಪ್ರವೃತ್ತಿ ವಿಜ್ಞಾನಧಾರೆಯ ಬಾದ ಚಿಂತನದಿಂದ ಏನ್ ಮಾಡ್ಬೇಕದು, ಅದು ಮಿಥ್ಯಾದಂಥೇಳಿ ಬಾದ ಚಿಂತನದಿಂದ ಏನು ತಡೆದು ನಿರ್ವಿಶೇಷವಾದ ಕ್ಷಣಿಕ ವಿಜ್ಞಾನಧಾರೆಯ ಸ್ಥಿತಿಯನ್ನು ಹೊಂದುವುದೇ ಅವರ ಮತದಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಮೋಕ್ಷವಾಗಿರುತ್ತದೆ. ಈ ರೀತಿಯಿಂದ ವಿಜ್ಞಾನವಾದಿಗಳು ಬುದ್ಧಿಯನ್ನೇ ಕ್ಷಣಿಕ ರೂಪವೆಂತಲೂ ಮತ್ತು ಸ್ವಯಂ ಪ್ರಕಾಶ ರೂಪವೆಂತಲೂ ಕಲ್ಪನೆ ಮಾಡಿ ಆತ್ಮವೆಂದು ಹೇಳುತ್ತಾರೆ ಅವರು. ಆ ವಿಜ್ಞಾನಕ್ಕೆ, ಬುದ್ಧಿಗೆ ಆತ್ಮ ಅಂತ ಕರೀತಾರೆ ಅವರು. ಅದಕ್ಕೆ ಇನ್ನ 266ನೇ ಅಂಕದಲ್ಲಿ ಭಟ್ಟನ ಮತವು. ಅಪ್ಪರ ಇಲ್ಲೊಂದು ಟಿಪ್ಪಣಿ ಬಂದ ನೋಡ್ರಪ್ಪರ. ಟಿಪ್ಪಣಿ ಒಂದು ಬಂದದನ್ರಿ. ಬುದ್ಧಿಯನ್ನೇ ಕ್ಷಣಿಕ ರೂಪವೆಂತಲೂ ಮತ್ತು ಸ್ವಯಂ ಪ್ರಕಾಶ ರೂಪವೆಂತಲೂ ಕಲ್ಪನೆ ಮಾಡಿ ಆತ್ಮವೆಂದು ಹೇಳುತ್ತಾರೆ ಅನ್ನೋದ್ರ ಮ್ಯಾಗ 307ನೇ ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ್ರಿ ಪಂಡಿತ್ ಪೀತಾಂಬರಜಿಯವರು ಇಲ್ಲಿ ಅಂತ ಕೇಳಿದ್ರೆ, ಕ್ಷಣಿಕ ವಿಜ್ಞಾನ ರೂಪವಾದ ಬುದ್ಧಿಯೇ ಆತ್ಮವಿರುತ್ತದೆ. ಈ ರೀತಿ ಅಂಗೀಕರಿಸುವ ಕ್ಷಣಿಕ ವಿಜ್ಞಾನವಾದಿಯ ಮತದ ಪ್ರತಿಪಾದನವನ್ನು ಮತ್ತು ಖಂಡನವನ್ನು, ಅದನ್ನು ಪ್ರತಿಪಾದನ ಮತ್ತು ಅದರ ಖಂಡನವನ್ನು ನಾವು ಎಲ್ಲಿ ಮಾಡಿದೆವಪ್ಪ ಅಂತ ಕೇಳಿದ್ರೆ, ಚಿತ್ರದೀಪದ ಎಲ್ಲಿ ಪಂಚದಶಿಯಲ್ಲಿ ಚಿತ್ರದೀಪದ 47ನೇ ಶ್ಲೋಕದ ಟಿಪ್ಪಣದಲ್ಲಿ ನಾವು ಯಾರಪ್ಪ ಅಂದ್ರೆ ಶ್ರೀ ಪಂಡಿತ ಪೀತಾಂಬರಜಿಯವರು ವಿಸ್ತಾರದಿಂದ ಬರೆದಿರುತ್ತೇವೆ. ಅಲ್ಲಿ ನೋಡ್ಕೋರಿ. ಇವೆಲ್ಲ ಚಿತ್ರದೀಪ ಎಲ್ಲಿ ಪಂಚದಶಿಯಲ್ಲೇ ಹೇಳ್ಯಾರ ಇವ್ರದೆಲ್ಲ. ಇಲ್ಲಿ ಏನ್ ಹೇಳ್ತಾರ್ರಿ, 266ನೇ ಅಂಕದಲ್ಲಿ ಭಟ್ಟನ ಮತವು. ಭಟ್ ಯಾರು ಗೊತ್ತೇನ್ರಿಮ್ಮ ಅವರು? ಕುಮಾರ ಭಟ್ರ. ಬರೋಬರಿ, ಕುಮಾರ್ಲ ಭಟ್ಟರು. ಕುಮಾರ್ಲ ಭಟ್ರು ಅವ್ರಿಗೆ ಏನಂತಾರೆ, ಪೂರ್ವ ಮೀಮಾಂಸಕದ ವಾರ್ತಿಕಕಾರರಾದ ಭಟ್ಟರು. ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೆ ವಾರ್ತಿಕ ಬರೆದಿದ್ರಿ ಅವರು. ಪೂರ್ವ ಮೀಮಾಂಸಾ ಶಾಸ್ತ್ರಕರ್ತ ಯಾರ್ರಿ? ಜೈಮಿನಿ. ಆ ಸೂತ್ರಕ್ಕೆ ಇವ್ರೇನು ಬರೆದ್ರಪ್ಪ ಅಂತ ಕೇಳಿದ್ರೆ, ವಾರ್ತಿಕಕಾರರು ಅಂತ ಅವ್ರ ಹೆಸರದ ನೋಡ್ರಿ. ವಾರ್ತಿಕ ಬರ್ದಾರ ಅದ್ರಕ್ಕೆ. ಪೂರ್ವ ಮೀಮಾಂಸಾ ಶಾಸ್ತ್ರದ ವಾರ್ತಿಕಕಾರರಾದ ಭಟ್ಟರು. ಭಟ್ಟರು ಅಂದ್ರೆ ಕುಮಾರ್ಲ ಭಟ್ಟರು ಅವರು. ಮತ್ತು ಯಾರಪ್ಪ ಅಂದ್ರೆ ಮಂಡನ ಮಿಶ್ರ ಮತ್ತು ಪ್ರಭಾಕರ್ನ ಗುರು ಇವರು.
ಹ್ಮ್. ಏನ್ ಮಂಡನ ಮಿಶ್ರ ಅಂತ ಶಂಕರಾಚಾರ್ಯರ ಜೊತೆ ವಾದ ಮಾಡಿದ್ ನೋಡ್ರಿ ಅವ. ಸುರೇಶ್ ಆಚಾರ್ಯರಾದ್ರಲ್ರಿ ಅವ್ರೇ. ಹಾ, ಮುಂದೆ ಸುರೇಶ್ವರ ಶಿಷ್ಯ ಶಂಕರಾಚಾರ್ಯರ ಶಿಷ್ಯರಾದ ಬಳಿಕ ಅವ್ರಿಗೆ ಹೆಸರು ಸುರೇಶಾಚಾರ್ಯರು. ಹಾ, ಮೊದಲ್ ಕುಮಾರ್ ಭಟ್ರ ಶಿಷ್ಯರೇ. ಹಾ, ಮಂಡನ ಮಿಶ್ರರಿ ಮೊದಲವರು. ಹ್ಮ್. ಮಂಡನ ಮಿಶ್ರ ಮತ್ತು ಪ್ರಭಾಕರನ ಗುರುಗಳು ಇವರು. ಯಾರು? ಕುಮಾರಲ ಭಟ್ಟರು. ಹಾ. ಪೂರ್ವ ಮೀಮಾಂಸಕದ ವಾರ್ತಿಕಕಾರರಾದ ಭಟ್ಟರು ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರ? ವಿದ್ಯುಲ್ಲತೆಯಂತೆ ಅಂದ್ರೆ ಕೋಲ್ಮಿಂಚಿನಂತೆ ಆತ್ಮನು ಕ್ಷಣಿಕ ರೂಪನಲ್ಲ. ನೀ ಏನ್ ಹೇಳ್ದಿ? ವಿಜ್ಞಾನವಾದಿ ಕ್ಷಣಿಕದಲ್ಲಿ ಅದು ಏನು ಉತ್ಪತ್ತಿ ನಾಶ ಆಗ್ತದಂತಿಯಲ್ಲ, ಹಂಗ ಆತ್ಮನು ಕ್ಷಣಿಕ ರೂಪನಲ್ಲ. ಅಂದ್ರ ಆ ವಾದಿಗಳನ್ನ ಖಂಡನೆ ಮಾಡಿದ್ರು. ಅವನು ಖಂಡನ ಮಾಡಿದ್ರು ನೋಡ್ರಿ ಅವರು. ಹೌನ್ರಿ. ನೀವು ಕ್ಷಣಿಕ ರೂಪ ಅಂತ ಹೇಳ್ತಿಲ್ಲ, ಕ್ಷಣಿಕ ರೂಪನಲ್ಲ. ಮತ್ತೇನೆಂದರೆ ಸ್ಥಿರ ರೂಪನಾದ ಆತ್ಮನು ಜಡ ಸ್ವರೂಪನಾಗಿಯೂ ಮತ್ತು ಚೇತನ ಸ್ವರೂಪನಾಗಿಯೂ ಇರುತ್ತಾನೆ. ಇವ್ರ ಜಡನು ಒಪ್ಕೋತಾರ. ಹಾ, ಜಡನು ಒಪ್ತಾನ ಮತ್ತು ಚೇತನ ಸ್ವರೂಪನಾಗಿಯೂ ಇರುತ್ತಾನೆ ಅಂತಾನ. ಎರಡು ರೀತಿಯದಂತ ನೀವು. ಹೌನ್ರಿ. ಅವರ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಅಭಿಪ್ರಾಯ ಅಂದ್ರೆ ಏನ್ರಮ್ಮ? ಹೃದಯ ಭಾವೋಗತ ಅಭಿಪ್ರಾಯ. ಹಾ, ಹೃದಯಗತ ಭಾವವೇ ಅಭಿಪ್ರಾಯ. ಅಭಿಪ್ರಾಯ ಅವರು ಹೃದಯದಲ್ಲಿ ಏನದ ಅದನ್ನ ಹೊರಗೆ ಹಾಕೋದಕ್ಕ ಅಭಿಪ್ರಾಯ ಅಂತಾರ. ಹೃದಯಗತ ಭಾವೋ ಅಭಿಪ್ರಾಯ. ಅವರ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಏನಂತಾರವರು ಭಟ್ರು? ಒಂದೇ ಕಡ ಸುಷುಪ್ತಿಯಿಂದ ಎಚ್ಚತ್ತ ನಂತರ ಪುರುಷನು ಹೇಳುತ್ತಾನೆ. ಏನಂತ ಹೇಳ್ತಾನ? ನಾನು ಜಡವಾಗಿ ಮಲಗಿದ್ದೆ, ನಿದ್ರೆ ಹೋಗಿದ್ದೇನು ಎನ್ನುವುದರಿಂದ ಆತ್ಮನು ಜಡರೂಪನಿರುತ್ತಾನೆ ಮತ್ತು ಎಚ್ಚತ್ತವನಿಗೆ ಸ್ಮೃತಿ ಉಂಟಾಗುತ್ತದೆ. ಏನಂತಾಗ್ತದ? ಆದರೆ ಅಜ್ಞಾತ ವಿಷಯದ ಸ್ಮೃತಿಯಾಗುವುದಿಲ್ಲ. ಯಾವಾಗ ಜ್ಞಾನ ಆಗ್ಯದ ಅದರದೇ ಸ್ಮೃತಿ ಆಗ್ತದ, ಅಜ್ಞಾತ ವಸ್ತುವಿಂದ ಸ್ಮೃತಿ ಆಗುವುದಿಲ್ಲ ಅಂತಾರ ಅವರು. ಆದರೆ ಅಜ್ಞಾತ ವಿಷಯದ ಸ್ಮೃತಿ ಆಗುವುದಿಲ್ಲ. ಆತ್ಮಸ್ವರೂಪಕ್ಕಿಂತಲೂ ಭಿನ್ನವಾದ ವಿಷಯಗಳ ಜ್ಞಾನವಾಗುವುದಕ್ಕೆ ಸುಷುಪ್ತಿಯಲ್ಲಿ ಬೇರೆ ಸಾಧನಗಳು ಇರುವುದಿಲ್ಲ. ಆದ್ದರಿಂದ ಸ್ಮೃತಿಗೆ ಕಾರಣವಾದ ಜ್ಞಾನವು ಸುಷುಪ್ತಿಯಲ್ಲಿರುತ್ತದೆ. ಏನ್ರಿ? ಸ್ಮೃತಿಗೆ ಕಾರಣವಾದ ಜ್ಞಾನವು ಸುಷುಪ್ತಿಯಲ್ಲಿರುತ್ತದೆ. ಆ ಜ್ಞಾನವು ಆತ್ಮನ ಸ್ವರೂಪವೇ ಇರುತ್ತದೆ. ಈ ರೀತಿಯಿಂದ ಮಿಂಚು ಹುಳ ಅಂದ್ರೆ ಹೊನ್ನಿ ಹುಳದಂತೆ, ಮಿಂಚು ಹುಳದಂತೆ ಆತ್ಮನು ಪ್ರಕಾಶ ಮತ್ತು ಅಪ್ರಕಾಶ ರೂಪನಿರುತ್ತಾನೆ. ಆ ಹೊನ್ನಿ ಹುಳ ನೋಡ್ರಿ, ಒಂದು ಭಾಗ ಬೆಳಕಿರ್ತದ, ಒಂದು ಭಾಗ ಕತ್ತಲಿರ್ತದ. ಹಾಂಗಿರ್ತಾನ ಆತ್ಮ ಅಂತಾರೆ ಇವರು. ಈ ರೀತಿಯಿಂದ ಮಿಂಚು ಹುಳದಂತೆ ಆತ್ಮನು ಪ್ರಕಾಶ ಮತ್ತು ಅಪ್ರಕಾಶ ರೂಪನಿರುತ್ತಾನೆ. ಯಾರು? ಇವರು ಭಟ್ಟನ ಮತಾರಿದು. ಒಂದೇ ಕಡ ಜ್ಞಾನ ರೂಪನಿರುವುದರಿಂದ ಪ್ರಕಾಶ ರೂಪನಿರುತ್ತಾನೆ ಮತ್ತು ಎರಡನೇ ಕಡ ಜಡವಿರುವುದರಿಂದ ಅಪ್ರಕಾಶ ರೂಪನಿರುತ್ತಾನೆ. ಆ ಸುಷುಪ್ತಿಯಿಂದ ಎಚ್ಚೆತ್ತ ಬಳಕೆ ಎರಡು ಅನುಭವ ಹೇಳ್ತಾನಿಲ್ರಿ ಅವ. ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ, ಸುಖದ ಸ್ವರೂಪ ಹೇಳ್ತಾನ, ಮತ್ತು ಏನನ್ನು ಅರಿಯಂಗಿಲ್ಲ ಅಂತ ಅಜ್ಞಾನನು ತಿಳಿದು ಹೇಳ್ತಾನ. ಅಪ್ಪವ್ರೆ, ಹೌನ್ರಿ. ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ಯಾರ್ರಿ ಅವ್ರು. ಹೌದ್ರಿ. ಖದ್ಯೋವತ್ತ ಆತ್ಮ ಪ್ರಕಾಶ ಮತ್ತು ಅಪ್ರಕಾಶ ರೂಪವದೆ ಅನ್ನುವಲ್ಲಿ ಖದ್ಯೋವತ್ ಅನ್ನುವಂತ ಶಬ್ದ ಪ್ರಯೋಗ ಆಗೈತಲ್ರಿ ಅಪ್ಪರ್? ಏನದು? ಆ ಖದ್ಯವತ್ತು ಅಂದ್ರೆ ಹೊನ್ನಿ ಹುಳ ರೀ. ಹಾ, ಹೊನ್ನಿ ಹುಳ. ಹೊನ್ನಿ ಹುಳ ಈಗ ಕತ್ತಲಿ ಒಳಗ್ ತಿರುಗಾಡ್ತಾವ್ ನೋಡ್ರಿ, ಇಲ್ಲ ಹುಳುಗಳು ಹೌದ್ರಿ. ಅದು ಮುಂದಿನ ಭಾಗ ಕತ್ತಲಿರ್ತದ, ಹಿಂಭಾಗದಲ್ಲಿ ಬೆಳಕಿರ್ತದ್ರಿ ಅದಕ್ಕ. ಹಾ. ಹ್ಮ್ ಮುಂದುವರಿ.
ಅದಕ್ಕೆ ಅಕ್ಕ ಮಾದೇವಿ ಆ ಹುಳುಗಳಿಗೆ ಕೇಳಿದ್ಲು, ಆರತಿ ಹಚ್ಕೊಂಡು ಹೊಂಟಿರಿ, ನನ್ನ ಚೆನ್ನ ಮಲ್ಲಿಕಾರ್ಜುನ ಎಲ್ಲರಿ ಕಾಣಿಸ್ಯಾನೆ ನಿಮಗ ಅಂತ ಕೇಳ್ಯಾರ ಆ ಅಲ್ಲೇ ಹುಳುಗಳಿಗೆ. ಕೇಳಿ ಬರೋಬರಿ. ಅದಕ್ಕ ಖದ್ಯೋತಿ ಅಂದ್ರೆ ಹೊನ್ನಿ ಹುಳ. ಈ ರೀತಿಯಿಂದ ಮಿಂಚು ಹುಳದಂತೆ ಅಂದ್ರೆ ಹೊನ್ನಿ ಹುಳದಂತೆ ಆತ್ಮನು ಪ್ರಕಾಶ ಮತ್ತು ಅಪ್ರಕಾಶ ರೂಪನಿರುತ್ತಾನೆ. ಅದಕ್ಕೆ ಅದ್ರ ಅರ್ಥ ಹೇಳಿದ್ರು ನೋಡ್ರಿ, ಇಲ್ಲಿ ಒಂದೇ ಕಡದೊಳಗ ಜ್ಞಾನ ರೂಪ ಇರುವುದರಿಂದ ಪ್ರಕಾಶ ರೂಪನಿರುತ್ತಾನೆ ಮತ್ತು ಜಡವಿರುವುದರಿಂದ ಅಪ್ರಕಾಶ ರೂಪನಿರುತ್ತಾನೆ. ನನಗೆ ಯಾರು ಬಂದದ್ದು ಹೋಗುದು ಗೊತ್ತಿರಂತಂದ್ರಪ್ಪರ ಜಡ. ಹಾ, ಜಡ ರೀ. ಮತ್ತೆ ಇನ್ನು ನಾ ಸುಖವಾಗಿ ನಿದ್ದೆ ಮಾಡಿದ್ದೆ ಅಂತಾನ್ರಿ. ಹ್ಞೂನ್ರಿ. ಆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ ನೋಡ್ರಿ. ಹ್ಞೂನ್ರಿ. ಒಂದು ಜ್ಞಾನ ಹೇಳ್ತಾನ, ಒಂದು ಅಜ್ಞಾನ ಹೇಳ್ತಾನ. ಹ್ಞೂನ್ರಿ. ಅಪ್ರಕಾಶ ರೂಪ ಮತ್ತು ಏನ್ರಿ ಪ್ರಕಾಶ ರೂಪ ಮತ್ತು ಅಪ್ರಕಾಶ ಅಪ್ರಕಾಶ ಹ್ಞೂನ್ರಿ. ಏನಂತಾರ್ರಿ, ಅಪ್ರಕಾಶ ರೂಪ ಮತ್ತು ಪ್ರಕಾಶ ರೂಪ ಎರಡು ಅವೆ ಕೊಟ್ಟವ ಅಂಕಿ. ಮತ್ತು ಅಪ್ರಕಾಶವೇ ಈಗ ಏನ್ ಹೇಳಿದ್ರಪ್ಪರ, ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶ ಇರ್ತದೆ ಅಂತಾರೆ ಇವರು. ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಅಪ್ರಕಾಶ ನೋಡ್ರಿ. ಒಂದು ಇಲ್ಲ ದೂರ ಬಿಟ್ಟು ಬಿಡ್ರಿ ಹೊರಗೆ. ಇದಕ್ಕೆ ಪ್ರಕಾಶ ರೂಪ ಮತ್ತು ಇದು ಅವ್ರು ಏನ್ ಹೇಳಿಲ್ರಿ, ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶ ಅಂತಾರ್ರಿ. ಹಂಗನು ಗ್ರಹಣ ಮಾಡ್ರಿ. ಅದಕ್ಕೇನದ, ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ, ಅಲ್ಲಿ ಒಂದು ಹಾಕೋಬೇಕು ನೋಡ್ರಿ, ರೂಪವೇ. ಹೌನ್ರಿ. ಅಲ್ಲಿಲ್ಲ, ಒಂದು ಬಿದ್ದಿಲ್ಲ. ಅಲ್ಲೇನಿದೆ, ಪ್ರಕಾಶ ರೂವೇ ಆಗ್ಯದ ಬರೀ. ನಮ್ದ ರೂವೇ ಆಗ್ಯಾದ ನೋಡ್ರಪ್ಪರ. ಪ್ರಕಾಶ ರೂಪ ಓರಿ ರೂಪ ಆಗ್ಬೇಕ್ರಿಪ್ಪ. ರೂಪ ಮಾಡ್ರಿ ಅದಕ್ಕೆ. ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶವಿರುತ್ತದೆ. ಯಾಕಂದರೆ ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅದಕ್ಕೆ ಆನಂದಮಯ ಕೋಶವೆಂದು ಹೇಳುತ್ತಾರೆ. ಅಲ್ಲಿ ಪ್ರತಿಬಿಂಬವು ಮಾತ್ರ ಪ್ರಕಾಶ ರೂಪವಿರುತ್ತದೆ ಮತ್ತು ಅಜ್ಞಾನವು ಹ್ಯಾಂಗದಲ್ಲಿ ಅಪ್ರಕಾಶ ರೂಪವಿರುತ್ತದೆ. ಅಜ್ಞಾನ ಅಪ್ರಕಾಶದ. ಆದ್ದರಿಂದ ಭಟ್ಟನ ಮತದಲ್ಲಿ ಆನಂದಮಯ ಕೋಶವೇ ಆತ್ಮವಿರುತ್ತದೆ ಅಂತ ನಾವು. ಆನಂದಮಯ ಕೋಶ ಏನದಲ್ರಿ, ಅದುವೇ ಆತ್ಮ. ಅದಕ್ಕೆ ಇಲ್ಲಿ 308ನೇ ಒಂದು ಟಿಪ್ಪಣಿ ಏನ್ ಕೊಟ್ರು ಪಂಡಿತ್ ಪೀತಾಂಬರ್ಜಿ ಅವರು, ಆತ್ಮವನ್ನು ಜಡ ಹಾಗೂ ಚೇತನ ಉಭಯ ರೂಪವೆಂದು ಅಂಗೀಕರಿಸುವ ಭಟ್ಟನ ಮತದ ಖಂಡನವನ್ನು ಚಿತ್ರದೀಪದ 98ನೇ ಶ್ಲೋಕದ ಟಿಪ್ಪಣದಲ್ಲಿ ನಾವು ಯಾರಪ್ಪ ಅಂದ್ರೆ ಶ್ರೀ ಪಂಡಿತ ಪೀತಾಂಬರಿಜಿಯವರು ಬರೆದಿರುತ್ತೇವೆ. ಅಲ್ಲಿ ನೋಡ್ಕೋರಿ. ಇವೆಲ್ಲ ಖಂಡನ ಆಗಿ ಹೋಗುವವ್ರು ಇವೆಲ್ಲ. ಇವ್ರದೆಲ್ಲ ಮತಗಳು ತಂದು ಹಾಕಿ ಹಿಂಗ ಆಗುದಿಲ್ಲ ನಿಮ್ಮದು ಅಂತ ಹೇಳ್ತಾರೆ. ಕ್ಷಣಕ್ಕೆ ಕ್ಷಣ ಅಂದ್ರಲ್ಲಿ ಅದು ಹೆಂಗದ, ಆನಂದಮಯ ಕೋಶ ಕ್ಷಣಿಕ್ಕಾದದು. ಅದು ಕ್ಷಣವಾದ್ದರಿಂದ ಅದು ಆತ್ಮ ಅಲ್ಲ. ಇನ್ನು 267ನೇ ಅಂಕದಲ್ಲಿ ಮಾಧ್ಯಮಿಕ ಬೌದ್ಧನ ಮತವು. ಅವ ಏನಂತನ್ರಿ, ಆನಂದಮಯ ಕೋಶವೇ ಆತ್ಮ ಅಂತನ್ರಿ ಅವನು. ಆದ್ರ ಅವ ಹ್ಯಾಂಗ ಒಪ್ತಾನ ನೋಡೋಣ್ರಿ. ಬೌದ್ಧರು ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರ, ಆತ್ಮನು ನಿರಂಶ ಅಂದರೆ ಭಾಗರಹಿತನಿರುತ್ತಾನೆ. ಆತ್ಮ ನೀ ಭಾಗ ಹೇಳ್ತಿಲ್ಲ, ಒಂದು ಜಡ ಒಂದು ಚೇತನ ಹಂಗ ಭಾಗಿಲ್ಲ ಅಂತ ನೀವ. ಬೌದ್ಧರು ಏನಂತಾರಿ, ಆತ್ಮವು ಆನಂದಮಯ ಕೋಶವೇ ಆತ್ಮ ಅಂತಾರ ಖರೆ
ಬೌದ್ಧರು ಹೀಗೆ ಹೇಳುತ್ತಾರೆ, ಏನು ಆತ್ಮನು ನಿರಂಶ, ಅಂಶ ರೂಪಿಲ್ಲವ. ಇವ್ರು ಶೂನ್ಯವಾದಿಗಳ್ರಿ ಪರ. ಹ ಅಂದರೆ ಭಾಗರಹಿತನಿರುತ್ತಾನೆ. ಆದ್ದರಿಂದ ಒಬ್ಬ ಆತ್ಮನನ್ನೇ ಪ್ರಕಾಶ ರೂಪವೆಂತಲೂ ಮತ್ತು ಅಪ್ರಕಾಶ ರೂಪವೆಂತಲೂ ಹೇಳುವುದು ಸಂಭವಿಸುವುದಿಲ್ಲ. ಹ್ಮ್ ಅವ ಪ್ರಕಾಶ ಅನ್ನೋದನ ಅಪ್ರಕಾಶ ಅನ್ನೋದನ ಅಂತ ಹೇಳುದು ಸಂಭವಿಸಂಗಿಲ್ಲ ಅಂತ ನಾವ. ಹ್ಮ್ ಹ್ಞೂನ್ರಿ. ಮತ್ತು ದೀಪದ ಹುಳ ಅಂದ್ರೆ ಹೊನ್ನಿ ಹುಳದ ಒಂದು ಅಂಶವೇನೋ ಪ್ರಕಾಶ ರೂಪವಿರುತ್ತದೆ ಮತ್ತು ಎರಡನೇ ಅಂಶವು ಅಪ್ರಕಾಶವಿರುತ್ತದೆ. ಹ್ಮ್ ಅಪ್ರಕಾಶ ರೂಪವಿರುತ್ತದೆ. ಆದರೆ ಅದರಂತೆ ಅಂಶರಹಿತನಾದ ಆತ್ಮನಲ್ಲಿ ಉಭಯ ರೂಪವನ್ನು ಹೇಳುವುದು ಅಸಂಗತವಾಗುತ್ತದೆ. ಏನಂತಾರ್ರಿ? ಅಂಶರಹಿತನಾದ ಆತ್ಮನಲ್ಲಿ, ಅವನಲ್ಲಿ ಅಂಶಗಳೇ ಇಲ್ಲ. ಹ್ಞೂನ್ರಿ. ಅಂಶರಹಿತನಾದ ಆತ್ಮನಲ್ಲಿ ಉಭಯ ರೂಪವನ್ನು ಹೇಳುವುದು. ಉಭಯ ಅಂದ್ರೆ ಜಡ ಮತ್ತು ಚೇತನ. ಹ್ಞೂನ್ರಿ. ಹಿಂಗೆ ಹೇಳುವುದು ಅಸಂಗತವಾಗುತ್ತದೆ. ಆದ್ದರಿಂದ ಒಂದೇ ಕಡ ಉಭಯ ರೂಪದ ಸಿದ್ಧಿಗೋಸ್ಕರ ಆತ್ಮ ಅಂಶ ಸಹಿತನೆಂದು ಒಪ್ಪಬೇಕಾಗುತ್ತದೆ. ಏನ್ರಿ? ಉಭಯ ರೂಪದ ಸಿದ್ಧಿಗೋಸ್ಕರ ಆತ್ಮ ಅಂಶ ಸಹಿತನೆಂದೇ ಒಪ್ಪಬೇಕಾಗುತ್ತದೆ. ಎರಡೂ ಅದಾವಲ್ರಿ ಪರ, ಅಲ್ಲಿ ಏನು ಅರಿವು ಇಲ್ಲ ಅನ್ನೋದನ್ನು ಅದರಿ. ಸುಖ ಸ್ವರೂಪವಾಗಿ ನಿದ್ದೆ ಮಾಡೀನಿ ಅನ್ನೋದದ ಅಂತ ಅದಕ್ಕೆ ಒಪ್ಪಿ ಅಂತಾರ ಅಲ್ಲನ್ರಿ? ನೋಡ್ರಿ, ಉಭಯ ರೂಪ ಸಿದ್ಧಿಗೋಸ್ಕರ, ನಿನ್ನ ಸಿದ್ಧಿಗೋಸ್ಕರ ಆತ್ಮ ಅಂಶ ಸಹಿತನೆಂದೇ ಒಪ್ಪಬೇಕಾಗ್ತದ. ಅದಕ್ಕೆ ಎರಡನೇದು, ಯಾವ ಅಂಶವುಳ್ಳ ಪದಾರ್ಥಗಳಾದ ಘಟವೇ ಮೊದಲಾದಗಳಿರುವವು ಅವು ಉತ್ಪತ್ತಿ ಮತ್ತು ನಾಶವುಳ್ಳವುಗಳಾಗಿರುತ್ತವೆ. ಅದರಂತೆ ಆತ್ಮನಾದರೂ ಕೂಡ ಅಂಶ ಸಹಿತನಾಗುವುದರಿಂದ ಉತ್ಪತ್ತಿ ನಾಶವುಳ್ಳವನೆಂದೇ ಅಂಗೀಕರಿಸಬೇಕಾಗುತ್ತದೆ. ಅದಕ್ಕೆ ಒಂದೇ ಕಡೆ ಯಾವುದು ಉತ್ಪತ್ತಿ ನಾಶವುಳ್ಳ ಪದಾರ್ಥವಿರುವುದೋ ಅದು ಉತ್ಪತ್ತಿಕ್ಕಿಂತಲೂ ಪೂರ್ವದಲ್ಲಿಯೂ ಹಾಗೂ ನಾಶಾನಂತರದಲ್ಲಿಯೂ ಅಸತ್ತಾಗಿರುತ್ತದೆ. ಯಾವುದು ಆದಿ ಅಂತ್ಯದಲ್ಲಿ ಅಸತ್ತಾಗಿರುವುದೋ ಅದು ಮಧ್ಯದಲ್ಲಿಯೂ ಸತ್ತಾಗಿರುವುದಿಲ್ಲ. ಆದಿ ಅಂತ್ಯದಲ್ಲಿ ಅದು ಇಲ್ಲಂದ್ರೆ ನಡು ಹೆಂಗ್ ಸತ್ಯ ಆಗ್ತದ? ಅದು ಶೂನ್ಯವಾದಿ. ನೀವು ಹೇಳ್ದಂಗೆ ಶೂನ್ಯವಾದಿ ಅದ ನೀವ. ನೋಡ್ರಿ ಏನಂತನ್ರಿ, ಯಾವುದು ಉತ್ಪತ್ತಿ ನಾಶವುಳ್ಳ ಪದಾರ್ಥವಿರುವುದೋ ಅದು ಉತ್ಪತ್ತಿಕ್ಕಿಂತಲೂ ಪೂರ್ವದಲ್ಲಿಯೂ ಹಾಗೂ ನಾಶಾನಂತರದಲ್ಲಿಯೂ ಹೆಂಗಿರ್ತದದು? ಅಸತ್ತಾಗಿರುತ್ತದೆ. ಇಲ್ಲವೇ ಇಲ್ರಿ ಪರ? ಹಾ ರೀ, ಇಲ್ಲ ಇಲ್ರಿ ಪರ? ಇಲ್ಲ. ಅಸತ್. ಅಸತ್ ಅಂದ್ರೆ ಸ್ವರೂಪಹೀನಕ್ಕೂ ಅಸತ್ ಕೈಯೇ. ಹಾ, ಸ್ವರೂಪಹೀನ. ಅದು ನುಡಿ ಮಾತ್ರ, ಬರೇ ಬಂಜಿ ಮಗ ಮಲದ ಕೋಡು ಅಂತ ಅಸತ್ತಾಗಿರುತ್ತದೆ. ಯಾವುದು ಆದಿ ಅಂತ್ಯದಲ್ಲಿ ಅಸತ್ತಾಗಿರುವುದೋ ಅದು ಮಧ್ಯದಲ್ಲಿಯೂ ಸತ್ತಾಗಿರುವುದಿಲ್ಲ. ಆದಿ ಅಂತ್ಯದಲ್ಲಿ ಆದಿ ಪೈಲೇನೂ ಇಲ್ಲ, ನಂತರನೂ ಇಲ್ಲ, ನಡು ಇರ್ತದೇನ್ರಿ ಅದು? ಇಲ್ರಿ. ಹಾ, ಮಧ್ಯದಲ್ಲಿಯೂ ಸತ್ತಾಗಿರುವುದಿಲ್ಲ. ಮತ್ತೇನೆಂದರೆ ಮಧ್ಯದಲ್ಲಿ ಆದರೂ ಕೂಡ ಅಸತ್ತವೇ ಆಗಿರುತ್ತದೆ. ಇದು ಬೌದ್ಧನ ಶೂನ್ಯವಾದಿ ಮತ ಆದ್ರಿ ಇದು. ಆದ್ದರಿಂದ ಆತ್ಮನು ಅಸತ್ತ ರೂಪನಿರುತ್ತಾನೆ. ಎರಡನೇ ಕಡೆ ಅದರಂತೆಯೇ ಆತ್ಮಕ್ಕಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳಾದರೂ ಕೂಡ ಉತ್ಪತ್ತಿ ನಾಶವುಳ್ಳವುಗಳಾಗಿರುತ್ತವೆ. ಆದ್ದರಿಂದ ಅಸತ್ ರೂಪವಿರುತ್ತವೆ. ಈ ರೀತಿಯಿಂದ ಆತ್ಮನು ಹಾಗೂ ಅನಾತ್ಮಗಳಾದ ಸಮಗ್ರ ವಸ್ತುಗಳು ಅಸತ್ ರೂಪವಾಗಿರುವುದರಿಂದ ಶೂನ್ಯವೇ ಪರಮ ತತ್ವವಿರುತ್ತದೆ.
ಇವನ ಮತದಲ್ಲಿ ಏನಂತನ್ರಿ ಇವ ಶೂನ್ಯವೇ ಪರಮ ತತ್ವ, ಆ ಶೂನ್ಯವೇ ಆತ್ಮ ಅಂತನ್ರಿ ಇವ. ನೋಡ್ರಿ ಹ್ಮ್ ಇದಕ್ಕನೇ ರೆಪ್ಪರ ಸಿದ್ಧಾರೂಢರು ಇಲ್ಲಿ 6ನೇ ಅಧ್ಯಾಯದಾಗ ಬರ್ತದ ನೋಡ್ರಿ. ಹ್ಮ್ ಇವ್ರೆಲ್ಲರದು ವಿಚಾರ ಮಾಡ್ಕೊತ ಹೋಗ್ಲಕ್ಕಾಗಿ ಇವ ಶೂನ್ಯವಾದಿ ನಿದ್ದ್ಯಾಗ ಏನು ಅರಿವು ಇರುದಿಲ್ಲ, ಜಡ ಶೂನ್ಯ ಅಂತ ಒಪ್ಕೋತಾನ್ರಿ ಆತ್ಮ. ಹ್ಮ್ ಅವ್ರಂತಾರ್ರಿ ಶೂನ್ಯ ಅನ್ನೋದನ್ನ ತಿಳಿದ್ ಹೇಳ್ತಿ ಅಂತ ತಿಳಿಲಾರ್ದ ಹೇಳ್ತಿ. ಹಾ ಅಲ್ಲಿ ಸಿಗ್ಬಿಡ್ತಾನ್ರಿ ಅವ. ಶೂನ್ಯ ಅನ್ನೋದು ತಿಳಿದ ಹೇಳ್ತಿ ಅಂದಾಗ ನೀ ಅಸ್ತಿತ್ವದ ಕಣಿ ಆತ್ಮ ಅಂತ ಹಾ ತಿಳ್ಕೊಂಡ್ರಿ. ಶೂನ್ಯವನ್ನ ಅದ ಇಲ್ಲ ಅನ್ನೋದು ನೀ ಹೇಳ್ಬೇಕಾದ್ರೆ ಹೇಳವ ಬೇಕಾರ ಸತ್ಯ ಅಲ್ಲಿ. ನೋಡ್ರಿಪ್ಪ. ಹಾ ಅದಕ್ಕ ಆ ಶೂನ್ಯ ಅರ್ಯವ ಯಾರು ಅನ್ನೋದು ಗೊತ್ತಿಲ್ಲ ಅವನಿಗೆ, ಬೌದ್ಧನಿಗೆ. ಹೌದು. ಶೂನ್ಯವೇ ಪರಮ ತತ್ವವಿರುತ್ತದೆ, ಅದುವೇ ಆತ್ಮ ಅಂತನ್ರಿ ಅವ. ಹೌದು. ಇದು ಶೂನ್ಯವಾದಿಯಾದ ಮಾಧ್ಯಮಿಕ ಬೌದ್ಧನ ಮತವಾಗಿರುತ್ತದೆ. ಅದಾದರೂ ಶೂನ್ಯವಾದವಾದರೂ ಕೂಡ ಅಜ್ಞಾನ ರೂಪ ಶೂನ್ಯ ಸಂಪಾದನೆ ಆನಂದಮಯ ಕೋಶವನ್ನು ಪ್ರತಿಪಾದನೆ ಮಾಡುತ್ತದೆ. ಯಾಕಂದರೆ ಅಜ್ಞಾನವು 3 ರೂಪದಿಂದ ಪ್ರತೀತವಾಗುತ್ತದೆ. ಅಜ್ಞಾನ ಎಷ್ಟು ರೂಪಪ್ಪ ಅಂದ್ರೆ 3 ರೂಪದಿಂದ ಪ್ರತೀತವಾಗುತ್ತದೆ. ಹೆಂಗಾಗ್ತದಪ್ಪ ಅಂತ ಕೇಳಿದ್ರೆ, ಒಂದೇ ಕಡ ಅದ್ವೈತ ಶಾಸ್ತ್ರದ ಸಂಸ್ಕಾರ ರಹಿತವಾದ ಯಾವ ಮೂಢರಿರುವರು ನೋಡ್ರಿ, ಏನಂತ ಹೇಳಿದ್ರು, ಅದ್ವೈತ ಶಾಸ್ತ್ರದ ಸಂಸ್ಕಾರ ರಹಿತವಾದ ಯಾವ ಮೂಢರಿರುವರು ಅವರಿಗೆ ಮಾತ್ರ ಜಗದ್ರೂಪ ಪರಿಣಾಮವನ್ನು ಹೊಂದಿದ ಅಜ್ಞಾನವು ಸತ್ಯವಾಗಿ ಪ್ರತೀತವಾಗುತ್ತದೆ. ಜಗತ್ತು ಸತ್ಯ ಸತ್ಯ ಜಗತ್ ಸತ್ಯ ಸತ್ಯ ಅಂತಾರ ಇವ್ರು ಮೂಢರು. ಜಗತ್ತು ಸತ್ಯ ಅಂತಾರ ಅವ್ರು ಮೂಢರು. ಏನ್ರಿ, ಅದ್ವೈತ ಶಾಸ್ತ್ರದ ಶಾಸ್ತ್ರ ಅಂದ್ರಿ ಅಜ್ಞಾತ ಜ್ಞಾಪಕಂ ಶಾಸ್ತ್ರ. ಅಜ್ಞಾತ ಜ್ಞಾಪಕಂ ಶಾಸ್ತ್ರ. ಅದ್ವೈತ ಅಂದ್ರೆ ಎರಡಿಲ್ಲದ್ದು, ಶಾಸ್ತ್ರದ ಸಂಸ್ಕಾರ ರಹಿತವಾದ ಯಾವ ಮೂಢರಿರುವರೋ ಅವರಿಗೆ ಮಾತ್ರ ಜಗದ್ರೂಪ ಪರಿಣಾಮವನ್ನು ಹೊಂದಿದ ಅಜ್ಞಾನವು ಸತ್ಯವಾಗಿ ಪ್ರತೀತವಾಗುತ್ತದೆ. ಅವರು ಜಗತ್ತು ಸತ್ಯ ಅಂತಾರವರು. ಇನ್ನು ಎರಡನೇ ಕಡ ಅದ್ವೈತ ಶಾಸ್ತ್ರಕ್ಕನುಸಾರವಾಗಿ ಯುಕ್ತಿಯಿಂದ ನಿಪುಣನಾದ ಪಂಡಿತನಿಗೆ, ಅದು ಏನಂತಾರ ನೋಡಿ, ಅದ್ವೈತ ಶಾಸ್ತ್ರಕ್ಕನುಸಾರವಾಗಿ ಯುಕ್ತಿಯಿಂದ ನಿಪುಣನಾದ ಪಂಡಿತನಿಗೆ ಸತ್ಕಿಂತಲೂ ವಿಲಕ್ಷಣವಾದ ಅನಿರ್ವಚನೀಯ ರೂಪವಾಗಿ ಅಜ್ಞಾನವು ಹಾಗೂ ಅದರ ಕಾರ್ಯವಾದ ಜಗತ್ತು ಪ್ರತೀತವಾಗುತ್ತದೆ. ಅವನಿಗೂ ಪ್ರತೀತ ಆಗ್ತದೆ. ಅವನಿಗೆ ಅಂದ್ರೆ ಸತ್ತಕ್ಕಿಂತ ವಿಲಕ್ಷಣ ಅನಿರ್ವಚನೀಯ ರೂಪವಾಗಿ ಅವನಿಗೆ ಹ್ಯಾಂಗ್ರಿ ಮಿಥ್ಯವಾಗಿ ತೋರ್ತದ. ಅವನಿಗೆ ಯಾರು ಅದ್ವೈತ ಶಾಸ್ತ್ರ ಸಂಸ್ಕಾರ ಸಹಿತವಾದ ಪುರುಷದ ನೋಡ್ರಿ, ಅವನಿಗೆ ಮಿಥ್ಯ ರೂಪದಿಂದ ತೋರ್ತದ. ಅವನಿಗೆ ಪೈಲದವನಿಗೆ ಆ ಶಾಸ್ತ್ರ ಸಂಸ್ಕಾರ ರಹಿತರಾದ ಮೂಢನಿಗೆ ಸತ್ಯ ರೂಪದಿಂದ ತೋರ್ತದ ಜಗತ್ತ. ಈ ಶಾಸ್ತ್ರ ಸಂಸ್ಕಾರ ಸಹಿತವಾದ ಆ ವೇದಾಂತ ಶಾಸ್ತ್ರ ನಿಪುಣ ಪಂಡಿತನಿಗೆ ಮಿಥ್ಯವಾಗಿ ಪ್ರತೀತ ಆಗ್ತದೆ. ಅದೇ ಜಗತ್ತು. ಅದ್ವೈತ ಶಾಸ್ತ್ರಕ್ಕನುಸಾರವಾಗಿ ಯುಕ್ತಿಯಿಂದ ನಿಪುಣನಾದ ಪಂಡಿತನಿಗೆ ಸತ್ಕಿಂತಲೂ ವಿಲಕ್ಷಣವಾದ ಅನಿರ್ವಚನೀಯ ಅಂದ್ರೆ ಮಿಥ್ಯ. ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ. ಅನಿರ್ವಚನೀಯ ರೂಪವಾಗಿ ಅಜ್ಞಾನವು ಹಾಗೂ ಅದರ ಕಾರ್ಯವಾದ ಜಗತ್ತು ಪ್ರತೀತವಾಗುತ್ತದೆ. ಅನಿರ್ವಚನೀಯಾಗಿ ಮಿಥ್ಯೆಯಾಗಿ. ಇನ್ನ ಮೂರನೇ ಕಡೆದೊಳಗೆ ಜ್ಞಾನ ನಿಷ್ಠೆಯನ್ನು ಹೊಂದಿದ
ಜ್ಞಾನ ನಿಷ್ಠೆಯನ್ನು ಹೊಂದಿದ ಯಾವ ಜೀವನ್ಮುಕ್ತ ವಿದ್ವಾನನಿರುವನೋ ಅವನಿಗೆ ಹ್ಯಾಂಗ್ ತೋರ್ತದಪ್ಪ ಜಗತ್ತಂದ್ರ ಕಾರ್ಯಸಹಿತವಾದ ಅಜ್ಞಾನವು ತುಚ್ಛವಾಗಿ ಪ್ರತೀತವಾಗುತ್ತದೆ. ಹ್ಮ್ ತುಚ್ಛ ತುಚ್ಛ ಅಂದ್ರ ಇಲ್ಲೇ ಇಲ್ಲ. ಹ್ಮ್ ಹ ಅದೇ ತೃಣ ಸಮಾನ ಅಂತಾರೆ ಇದು. ಹ ಜ್ಞಾನ ನಿಷ್ಠೆಯನ್ನು ಹೊಂದಿದ ಯಾವ ಜೀವನ್ಮುಕ್ತ ವಿದ್ವಾನನಿರುವನು ಹ್ಮ್ ಅವನಿಗೆ ಕಾರ್ಯಸಹಿತವಾದ ಕಾರ್ಯ ಏನು? ಪ್ರಪಂಚ. ಹ್ಮ್ ಅದಕ್ಕೆ ಕಾರಣ ಏನು? ಅಜ್ಞಾನ. ಕಾರ್ಯಸಹಿತವಾದ ಅಜ್ಞಾನವು ಹೆಂಗ್ ತೋರ್ತದ? ಅವನಿಗೆ ತುಚ್ಛ ರೂಪವಾಗಿ ಪ್ರತೀತವಾಗುತ್ತದೆ. ಹ್ಮ್ ತುಚ್ಛ, ಅಸತ್ತ ಮತ್ತು ಶೂನ್ಯ ಈ ಮೂರು ಶಬ್ದಗಳು ಒಂದೇ ಅರ್ಥವನ್ನು ಹೇಳುತ್ತವೆ. ಹ್ಮ್ ನೋಡ್ರೇನ್ರಿ, ತುಚ್ಛ, ಅಸತ್ತ ಮತ್ತು ಶೂನ್ಯ ಹ್ಮ್ ಈ ಮೂರು ಶಬ್ದಗಳು ಒಂದೇ ಅರ್ಥವನ್ನು ಹೇಳುತ್ತವೆ. ಇವು ಮೂರು ಅಂದ್ರ ಸಹಿತ ಒಂದೇ ರೀ. ಏನು? ಶೂನ್ಯ ಮತ್ತು ಅಸತ್ತ, ತುಚ್ಛ. ಹ್ಮ್ ಹ್ಮ್ ಅಂದ್ರೆ ಅದೇ ಕರ್ತವ್ಯ ಶೂನ್ಯ ಮೂಢ ಇವೆ ಹಿಂಗೆ ಶೂನ್ಯ ಒಪ್ಕೊಳ್ಳೋರು ಮೂರು ಅವೇ ರೀ, ಅವೇ ಅಂತಾರೆ ಇವ್ರು. ಹಾ, ತುಚ್ಛ ಸ್ವರೂಪ ಏನ ಇಲ್ಲದಕ್ಕೆ ತುಚ್ಛ ಅಂದ್ರೆ ಇಲ್ಲದು. ಹ್ಮ್ ಅಸತ್ತ, ಅಸತ್ ಅಂದ್ರೆ ಸ್ವರೂಪೇನ ಹ್ಮ್ ಮತ್ತು ಶೂನ್ಯ ಇಲ್ಲಂತ. ಹೌದಪ್ಪ. ಈ ಮೂರು ಶಬ್ದಗಳು ಒಂದೇ ಅರ್ಥವನ್ನು ಹೇಳುತ್ತವೆ. ಈ ರೀತಿಯಿಂದ ಜೀವನ್ಮುಕ್ತನಿಗೆ ತುಚ್ಛ ರೂಪವಾಗಿ ಪ್ರತೀತವಾಗುವ ಯಾವ ಅಜ್ಞಾನವಿರುವುದು ಅದರಲ್ಲಿ ಮೋಹಿತವಾದ ಶೂನ್ಯವಾದಿಯು ಪರಮ ಪುರುಷಾರ್ಥವನ್ನು ತಿಳಿಯಲಿಲ್ಲ. ಹ್ಮ್ ಮತ್ತೇನೆಂದರೆ ತುಚ್ಛ ರೂಪವಾದ ಆನಂದಮಯ ಕೋಶವನ್ನೇ ಆತ್ಮವೆಂದು ಹೇಳುತ್ತಾನೆ. ಅಂದ್ರ ಆ ಶೂನ್ಯವನ್ನು ಹೇಳವ ಬದಾನಂತ ಅದ್ರ ತಾತ್ಪರ್ಯ ತಿಳಿಲಿಲ್ಲವ. ನೋಡ್ರಪ್ಪ, ಅದೇ ಆತ್ಮ ಅನ್ನಕತ್ತನ್ರಿ ಅವ. ಹಾ, ಯಾಕಂದ್ರ ಆ ಶೂನ್ಯ ತಿಳಿಯವ್ರು ಯಾರು ಅನ್ನೋದು ಅದು ಗೊತ್ತಾಗ್ಲಿಲ್ಲ ಅವನಿಗೆ. ಹ್ಮ್ ಈ ರೀತಿಯಿಂದ ಜೀವನ್ಮುಕ್ತನಿಗೆ ತುಚ್ಛ ರೂಪವಾಗಿ ಪ್ರತೀತವಾಗುವ ಯಾವ ಅಜ್ಞಾನವಿರುವುದೋ ಅದರಲ್ಲಿ ಮೋಹಿತವಾದ ಶೂನ್ಯವಾದಿಯು ಪರಮ ಪುರುಷಾರ್ಥವನ್ನು ತಿಳಿಯಲಿಲ್ಲ. ಅಂದ್ರೆ ಆ ಶೂನ್ಯವನ್ನು ಅರಿಯವ್ರು ಯಾರ ಅನ್ನೋದು ಗೊತ್ತಾಗ್ಲಿಲ್ಲ ಅವನಿಗೆ. ಸ್ವರೂಪನೇ ನಾನು ಇನ್ನೇನೋದು ಅರ್ಥ ಇಲ್ಲ ನೋಡ್ರಿ ಅವ್ನಿಗೆ. ಹಾ, ಶೂನ್ಯನ ಅರ್ಯಾವದಿನಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಹ್ಮ್ ಮತ್ತೇನೆಂದರೆ ತುಚ್ಛ ರೂಪವಾದ ಆನಂದಮಯ ಕೋಶವನ್ನೇ ಆತ್ಮವೆಂದು ಹೇಳುತ್ತಾನೆ. ಇನ್ನ 268ನೇ ಅಂಕದಲ್ಲಿ ಪ್ರಭಾಕರ ಮತ್ತು ನೈಯಾಯಿಕರ ಮತವು ಆನಂದಮಯ ಕೋಶವೇ ಆತ್ಮ ಅಂತಾರ್ರಿ ಅವರು. ಹೌದು. ಪ್ರಭಾಕರ ಮತ್ತು ನೈಯಾಯಿಕರ ಮತವು ಆನಂದಮಯ ಕೋಶವೇ ಆತ್ಮ. ಪೂರ್ವಮೀಮಾಂಸಕದ ಏಕದೇಶಿಯಾದ ಪ್ರಭಾಕರ ಹಾಗೂ ನೈಯಾಯಿಕರು ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರ? ಆತ್ಮನು ಶೂನ್ಯ ರೂಪನಲ್ಲ. ಈ ಶೂನ್ಯ ಅಂತೇನ್ ಹೇಳಿದಲ್ಲ ಯಾರು ಬೌದ್ಧರೇ, ಆತ್ಮ ಶೂನ್ಯ ರೂಪನಲ್ಲ. ಯಾಕೆಂದರೆ ಯಾರು ಆತ್ಮನನ್ನು ಶೂನ್ಯ ರೂಪನೆಂದು ಒಪ್ಪಿದ್ದಾರೆಯೋ ಅವರನ್ನು ಹೀಗೆ ಕೇಳುತ್ತಾರೆ. ಏನ್ ಕೇಳ್ತಾರೆ? ಒಂದೇ ಕಡ ಶೂನ್ಯ ರೂಪವನ್ನು ನೀವು ಅನುಭವ ಮಾಡಿರುವಿರೋ ಅಥವಾ ಇಲ್ಲವೋ? ಆ ಶೂನ್ಯವನ್ನು ಹೇಳ್ಬೇಕಾದ್ರೆ ನೀವು ಅನುಭವ ಮಾಡಿ ಹೇಳ್ತೀರೋ ಏನು ಅನುಭವ ಮಾಡಲಾರ್ದೆ ಹೇಳ್ತೀರೋ? ಒಂದೇ ಕಡ ಒಂದು ವೇಳೆ ಶೂನ್ಯವನ್ನು ಅನುಭವ ಮಾಡಿದ್ದೇವೆ ಎಂದು ಹೇಳಿದ್ದಾದರೆ
ಯಾವುದು ಶೂನ್ಯವನ್ನು ಅನುಭವ ಮಾಡಿರುತ್ತದೆಯೋ ಅಂಥ ಆತ್ಮವು ಶೂನ್ಯಕ್ಕಿಂತಲೂ ವಿಲಕ್ಷಣವಿರುವುದೆಂಬುದು ಸಿದ್ಧವಾಗುತ್ತದೆ. ಆ ಶೂನ್ಯವನ್ನು ತಿಳಿಯೋದು ಒಬ್ಬ ಅದಕ್ಕಿಂತ ವಿಲಕ್ಷಣ ಅದನಂತೆ ಸಿದ್ಧ ಆಗ್ತದೆ. ಇನ್ನು ಎರಡನೇ ಕಡೆ, ಒಂದು ವೇಳೆ ನಾವು ಶೂನ್ಯವನ್ನು ಅನುಭವ ಮಾಡಿರುವುದಿಲ್ಲವೆಂದು ಹೀಗೆ ಹೇಳಿದ್ದಾದರೆ ಶೂನ್ಯವಿರುವುದಿಲ್ಲವೆಂಬುದು ಸಿದ್ಧವಾಯಿತು. ಶೂನ್ಯವನ್ನು ನಾವು ಅನುಭವ ಮಾಡಿಲ್ಲ ಅಂದ್ರೆ ಆ ಶೂನ್ಯನೇ ಇಲ್ಲ ಅಂದಂಗಾಯ್ತು. ಈ ರೀತಿಯಿಂದ ಶೂನ್ಯಕ್ಕಿಂತಲೂ ವಿಲಕ್ಷಣವಾಗಿ ಆತ್ಮನು ಇರುತ್ತಾನೆ. ಆ ಶೂನ್ಯಕ್ಕಿಂತಲೂ ವಿಲಕ್ಷಣದನ ಆತ್ಮ ಅಂತಾರ್ರಿ ಇವರು. ಅವನಲ್ಲಿ ಮನವು ಏನೈತ್ರಿ? ಶೂನ್ಯ ಅಂದ್ರೆ ಇಲ್ಲರಿ, ಆತ್ಮ ಅದನ್ನ ಎರಡು ಒಪ್ಕೊಂಡಂಗಾಯ್ತಲ್ರಿ. ಇಲ್ಲ, ಶೂನ್ಯದಕ್ಕಿಂತಲೂ ವಿಲಕ್ಷಣದನ್ರಿ. ಶೂನ್ಯದ ಬಿಟ್ಟು ಬೇರೆನೆ. ಹ್ಞೂನ್ರಿ. ಶೂನ್ಯವನ್ನ ಅರಿಸ್ಕೋತಲ್ಲ, ಅದು ಶೂನ್ಯ. ಅರೆ ಒಬ್ಬ ಶೂನ್ಯಕ್ಕಿಂತಲೂ ಬ್ಯಾರೆ ಇದ್ದೇ ತಿಳಿಲಿಕ್ಕೆ ಬರ್ತದ. ಹೌದ್ರಪ್ಪ, ಹೌದು. ಎದರಿಟ್ಟು ಅರಿವಷ್ಟು ಘಟವನ್ನ ಅರಿವಾತ ಘಟಕ್ಕಿಂತಲೂ ಬೇರೆಯಾಗಿ ಅರಿತಾನಿಲ್ರಿ. ಹಂಗಿ ಶೂನ್ಯ ದೃಶ್ಯದ, ಆ ಶೂನ್ಯಕ್ಕಿಂತಲೂ ವಿಲಕ್ಷಣದನ. ಆದ್ರೂ ಇವ್ರು ಏನ್ ಹೇಳ್ತಾರ ನೋಡ್ರಿ, ಹಂಗೆ ಒಪ್ತಾರ ಖರೆ. ಈ ರೀತಿಯಿಂದ ಶೂನ್ಯಕ್ಕಿಂತಲೂ ವಿಲಕ್ಷಣವಾಗಿ ಆತ್ಮನು ಇರುತ್ತಾನೆ. ಆದ್ರೆ ಅವನಲ್ಲಿ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ ಅಂತಾರರು. ಆತ್ಮ ಸ್ವರೂಪತ ಜಡದನ ಯಾವಾಗ ಮನಸ್ಸಿನ ಸಂಯೋಗ ಆಯ್ತು ಆತ್ಮನೊಡನೆ, ಅವಾಗ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವಂತಾರ ಇವರು. ಮನಸ್ಸು ಸಂಯೋಗ ಆಯ್ತಂದ್ರೆ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ. ಮನಸ್ಸಿನ ಸಂಯೋಗ ಇಲ್ಲ ಅಂದ್ರೆ ಆತ್ಮ ಜಡ ಅದನಂತಾರ ಇವರು. ಯಾವಾಗ ಮನಸ್ಸಿನ ಸಂಯೋಗ ಆಯ್ತು ಅವನಲ್ಲಿ ಜ್ಞಾನಾದಿ ಗುಣಗಳು ಅಂತಾರ ಅವರು. ಜ್ಞಾನಕ್ಕೆ ಗುಣ ಅಂತಾರ ಇವರು. ಯಾರು? ನೈಯಾಯಿಕರು. ಏನ್ರಿ ಇರ್ತಾವಲ್ರಿ, ಇದನ್ನ ಒಪ್ಪಿದ್ರಿ ಇವರು. ಮತ್ತೆ ಇವ್ರದ್ದು ದೋಷ, ಶುದ್ಧ ದೋಷ ಇರುದರೆ. ಅವನಲ್ಲಿ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಆ ಜ್ಞಾನ ಗುಣದಿಂದ ಆತ್ಮನು ಚೇತನನೆಂದು ಹೇಳಲ್ಪಡುತ್ತಾನೆ ಮತ್ತು ಸ್ವರೂಪದಿಂದ ಆತ್ಮನು ಜಡವಾಗಿರುತ್ತಾನೆ. ಆತ್ಮ ಶೂನ್ಯದಕ್ಕಿಂತ ವಿಲಕ್ಷಣನು ಅದನ. ಮತ್ತು ಆತ್ಮನ ಸಂಯೋಗ ಯಾವ್ದ್ರು ಮನಸ್ಸಿನ ಸಂಯೋಗ ಆಗುವುದರಿಂದ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ. ಸ್ವರೂಪದಿಂದ ಆತ್ಮನು ಜಡವಾಗಿರುತ್ತಾನೆ. ಮನಸ್ಸಿನ ಸಂಯೋಗ ಆಯ್ತಂದ್ರೆ ಅವನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ. ಸ್ವರೂಪದ ಜಡ ಅದನಂತಾರ ಇವರು. ಅದರಂತೆಯೇ ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ ಮೊದಲಾದ ಗುಣಗಳು ಆತ್ಮನಲ್ಲಿ ಇರುತ್ತವೆ. ವೇದಾಂತಿಗಳಲ್ಲಿ ಅಂತಃಕರಣದ ಧರ್ಮ ಅಂತ ಹೇಳಿದ್ರೆ ಅವರು ಆತ್ಮನ ಧರ್ಮ ಅಂತ ಒಪ್ತಾರ ಅವರು. ಯಾರೀ? ನೈಯಾಯಿಕರು. ಇವೆಲ್ಲ ವೇದಾಂತಿಗಳು ಏನು ಒಪ್ಪ್ಯಾರ? ಅಂತಃಕರಣ ಧರ್ಮ ಅಂತ ಒಪ್ಪ್ಯಾರ. ಕೌನ್ಸಿಲ್ ಕೊಟ್ಟಾರ ನೋಡ್ರಿ, ಪ್ಯಾಕೆಟ್ ಹೊಡೆದಾರಿಲ್ರಿ ಅದಕ್ಕೆ ಕಂಸ. ಅವೆಲ್ಲ ವೇದಾಂತಿಗಳು ಏನಂದಾರ? ಅಂತಃಕರಣ ಧರ್ಮ ಅಂದಾರ ಅವೆಲ್ಲ. ಇವರ ಮತದಲ್ಲಿಯೂ ಕೂಡ ಆನಂದಮಯ ಕೋಶವೇ ಆತ್ಮವಾಗಿರುತ್ತದೆ ಮತ್ತು ವಿಜ್ಞಾನಮಯ ಕೋಶದಲ್ಲಿ ಯಾವ ಬುದ್ಧಿ ಇರುವುದೋ ಅದಕ್ಕೆ ಆತ್ಮನ ಜ್ಞಾನ ಗುಣವೆಂದು ಹೇಳುತ್ತಾರೆ. ಯಾಕಂದರೆ ಆನಂದಮಯ ಕೋಶದಲ್ಲಿ ಚೇತನವು ಗೂಢವಿರುತ್ತದೆ. ವಿವೇಕಹೀನರಿಗೆ ಪ್ರತೀತವಾಗುವುದಿಲ್ಲದು. ಅಲ್ಲಿ ಚೇತನ ಅದ ಅನ್ನೋದು ಯಾರಿಗ್ರಿ? ವಿವೇಕಹೀನರಿಗೆ. ವಿವೇಕಹೀನರಿಗೆ ಪ್ರತೀತವಾಗುವುದಿಲ್ಲ. ಮತ್ತು ಪ್ರಭಾಕರರು ಅದರಂತೆ
ನೈಯಾಯಿಕರು ಆತ್ಮನನ್ನು ಸುಷುಪ್ತಿಯಲ್ಲಿ ಜ್ಞಾನಹೀನನೆಂದು ಗ್ರಹಿಸಿ, ಹ್ಮ್ ಸುಷುಪ್ತಿಯಲ್ಲಿ ಅವ ಆತ್ಮ ಹೆಂಗನ ಜ್ಞಾನಹೀನದನವ, ಹ್ಮ್ ಸ್ವರೂಪದಿಂದ ಜಡವೆಂದು ಹೇಳುತ್ತಾರೆ. ಚೇತನವು ಗೂಢವಾಗಿರುವುದರಿಂದ ಹ್ಮ್ ಆನಂದಮಯ ಕೋಶದಲ್ಲಿಯೇ ಅವರಿಗೆ ಆತ್ಮಭ್ರಾಂತಿಯಾಗಿರುತ್ತದೆ. ಹ್ಮ್ ಅವರಿಗೆ ಚೇತನ ಗೂಡಿದ್ದುದು ಗೊತ್ತಿಲ್ಲ ಅವರಿಗೆ. ಹೌದಪ್ಪ. ಅದಕ್ಕೆ ಆ ಆನಂದಮಯ ಕೋಶವೇ ಏನಂತಾರ್ಯವು, ಹ್ಮ್ ಅದೇ. ಆನಂದಮಯ ಕೋಶದಲ್ಲಿಯೇ ಅವರಿಗೆ ಆತ್ಮಭ್ರಾಂತಿ ಆಗಿರುತ್ತದೆ. ಹ್ಮ್ ಮತ್ತು ಸ್ವರೂಪತ ನಿತ್ಯ ಜ್ಞಾನವನ್ನು ಮಾತ್ರ ಏನಂತಾರೆ, ಆತ್ಮ ಸ್ವರೂಪದ ನಿತ್ಯ ಜ್ಞಾನವನ್ನು ಮಾತ್ರ ಜೀವನಲ್ಲಿ ಅಂಗೀಕರಿಸಿರುವುದಿಲ್ಲ. ಹ್ಮ್ ನೋಡ್ರಿ, ಆತ್ಮ ಸ್ವರೂಪದ ನಿತ್ಯ ನಿತ್ಯ ಜ್ಞಾನ ಜ್ಞಾನವನ್ನು ಮಾತ್ರ ಅವ ನಿತ್ಯ ಜ್ಞಾನ ಸ್ವರೂಪದನಂತ ಒಪ್ಪಲ್ರಿ ಇವರು. ಒಪ್ಪಂಗಿಲ್ಲ, ಜೀವನಲ್ಲಿ ಅಂಗೀಕರಿಸಿರುವುದಿಲ್ಲ ಇವರು. ಮತ್ತೇನೆಂದರೆ ಅನಿತ್ಯ ಹ್ಮ್ ಜ್ಞಾನವನ್ನು ಅಂಗೀಕರಿಸಿರುತ್ತದೆ. ಹ್ಮ್ ಆ ಅನಿತ್ಯ ಜ್ಞಾನವು ಸಿದ್ಧಾಂತದಲ್ಲಿ ಅಂತಃಕರಣದ ವೃತ್ತಿಯಾದ ಬುದ್ಧಿ ರೂಪವಿರುತ್ತದೆ. ಹ್ಮ್ ಅವ್ರೇನು ಒಪ್ಪಿರೋದು ಅಂತಃಕರಣದ ಬುದ್ಧಿ ರೂಪದು. ಹ್ಮ್ ಈ ರೀತಿಯಿಂದ ಪ್ರಭಾಕರ ನೈಯಾಯಿಕರ ಮತದಲ್ಲಿ ಆನಂದಮಯ ಕೋಶವೇ ಆತ್ಮವಾಗಿರುತ್ತದೆ ಮತ್ತು ಬುದ್ಧಿಯ ಏನಂತಾರೆ, ಬುದ್ಧಿಯು ಅದರ ಗುಣವಿರುತ್ತದೆ. ಹ್ಮ್ ಆದರೆ ಅವರ ಮತವಾದರೂ ಕೂಡ ಸಮೀಚೀನವಿರುವುದಿಲ್ಲ. ಹ್ಮ್ ಹಿಂಗೆ ಹೇಳ್ತಾರೆ, ಖರೆ ಅವ್ರ ಮತ ಸಮೀಚೀನವಿರುವುದಿಲ್ಲ. ಹ್ಮ್ ಯಾಕಂದರೆ ಎಲ್ಲಿ ಕೊಟ್ಟಿರೋದು, ಹ್ಮ್ ಏಕೆಂದ್ರೆ ಅಂದ್ರೆ ಮತ್ತಿಲ್ಲಿ ಅಪ್ಪರ ಇದು ಮತ್ತೊಂದು ಬತ್ತಲ್ರಿ, ಇದು ಮುಂದಿನ 269 ಬಂತ್ರಿ. ಮತ್ತೆ ಇದು ಎಲ್ಲಿ ಅದನ್ರಿ? ಹಾ ಅದಕ್ಕೆ ಇಲ್ಲಿ ಟಿಪ್ಪಣಿ ನೋಡೋಣ್ರಿ, ಟಿಪ್ಪಣಿ ನೋಡಿ ಅದು ನೋಡೋಣ್ರಿ. ಟಿಪ್ಪಣಿ 300 ಎಷ್ಟು ಕೊಟ್ರಿದು? 10 ರೂಪಾಯಿ. ಹಾ 310. ಶೂನ್ಯವಾದಿದೊಂದು ಕೊಟ್ಟರೇನ್ರಿ? ಮತ್ತದು 9 ಬಂದದಲ್ಲ. ಹ್ಮ್ ಏನ್ರಿ ಪರ, ಏನು ಅದರ ಗುಣವಿರುತ್ತದೆ, ಆದರೆ ಅವರ ಮತವಾದರೂ ಕೂಡ ಸಮೀಚೀನವಿರುವುದಿಲ್ಲ ಅನ್ನೋದು ಟಿಪ್ಪಣಿ ಬಂದದ ನೋಡ್ರಿ. ಇದು 9 ಎಲ್ಲಿ ಬಂದದ್ರಿಮ್ಮ? 9 ಶೂನ್ಯವಾದಿಯಾದ ಮಾಧ್ಯಮಿಕನ ಮತದ ಖಂಡನವನ್ನು ಚಿತ್ರದೀಪಲ್ಲಿ ಹೇಳ್ತಾರಂತ ಬಂತ್ರಪ್ಪ ಇಲ್ಲಿ ಮೇಲೆ. ಹಾ ಈ ಸದ್ಯ ಎಷ್ಟು ನೋಡ್ಬೇಕು? 10ನೇದ್ ನೋಡ್ಬೇಕಿಲ್ರಿ? 310. ನೋಡ್ಬೇಕ್ರಿ ಪರ. ಹ್ಞೂ ಹಾ ಇಲ್ಲಿ ಕೊಟ್ಟಾರ ನೋಡ್ರಿ ಅವರು. ಆದರೆ ಅವರ ಮತವಾದರೂ ಕೂಡ ಸಮೀಚೀನವಿರುವುದಿಲ್ಲ. ಯಾಕಂದರೆ ಅನ್ನೋದ್ರ ಮ್ಯಾಗ ಟಿಪ್ಪಣಿ ಕೊಟ್ಟರ. ನೈಯಾಯಿಕ ಹಾಗೂ ಪ್ರಭಾಕರರ ಮತದ ಪ್ರತಿಪಾದನವನ್ನು ಚಿತ್ರದೀಪದ 88ನೇ ಶ್ಲೋಕದಿಂದ 94ನೇ ಶ್ಲೋಕದವರೆಗೆ ನಾವು ಯಾರಪ್ಪ ಅಂದ್ರೆ ಪಂಡಿತ ಪೀತಾಂಬರಜಿಯವರು ಮಾಡಿರುತ್ತದೆ. ಮತ್ತು ಅವರ ಮತದ ಖಂಡನವನ್ನು ಚಿತ್ರದೀಪದ 94ನೇ ಶ್ಲೋಕದ ಟಿಪ್ಪಣದಲ್ಲಿಯೂ ಬರೆದಿರುತ್ತೇವೆ. ಅಲ್ಲಿ ಗೂಢ ಚೇತನವೆಂಬ ಶಬ್ದವು ಯಾವುದರಲ್ಲಿ ಚೇತನವು ಗೂಢವಾಗಿರುತ್ತದೆಯೋ ಅಂಥ ಆನಂದಮಯ ಕೋಶದಲ್ಲಿ ಎಂದು ಅರ್ಥವಾಗುತ್ತದೆ. ಗೂಢ ಅಂದ್ರೆ ಎಲ್ಲಪ್ಪ ಅಂದ್ರೆ ಆನಂದಮಯ ಕೋಶದಲ್ಲಿ. ಹ್ಮ್ ಗೂಢ ಅಲ್ಲಿ ಪ್ರಕಟ ಇಲ್ಲದು. ಸಮೀಚೀನವಿರುವುದಿಲ್ಲ. ಯಾಕೆಂದರೆ ಅಂದ್ರೆ ಹೇಳ್ತಾರಿಲ್ರಿ 269, ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಏನಂತಾರ್ರಿ? ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಅವನ ಯಾರ್ದು ಈಶ್ವರನ ಸ್ವರೂಪವು ಆಚ್ಛಾದನವಾಗಿರು
ಆಗಿರುತ್ತದೆ. ಈಶ್ವರನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಒಂದನೇದ್ದು, ಜ್ಞಾನಕ್ಕಿಂತಲೂ ಭಿನ್ನವಾದ ಘಟವೇ ಮೊದಲಾದ ಯಾವ ಜಡ ವಸ್ತುಗಳಿರುವವೋ ಅವು ಅನಿತ್ಯವಿರುತ್ತವೆ. ಅದರಂತೆ ಆತ್ಮವಾದರೂ ಕೂಡ ಅಜ್ಞಾನ ಸ್ವರೂಪವಲ್ಲವೆಂದುದಾದರೆ ಏನಂತಾರ್ರಿ? ಒಂದು ವೇಳೆ ಆತ್ಮನು ಅನಿತ್ಯವಿದ್ದುದಾದರೆ ಮೋಕ್ಷಾರ್ಥಕ್ಕಾಗಿ ಮಾಡುವ ಸಾಧನಗಳು ನಿಷ್ಫಲವಾಗುತ್ತವೆ. ನೋಡ್ರಿ ಏನಂತಾರೆ, ಜ್ಞಾನಕ್ಕಿಂತಲೂ ಭಿನ್ನವಾದ ಘಟವೇ ಮೊದಲಾದ ಯಾವ ಜಡ ವಸ್ತುಗಳಿರುವವೋ ಅವು ಅನಿತ್ಯವಿರುತ್ತವೆ. ಅದರಂತೆ ಆತ್ಮವಾದರೂ ಕೂಡ ಜ್ಞಾನ ಸ್ವರೂಪವಲ್ಲವೆಂದುದಾದರೆ ಘಟವೇ ಮೊದಲಾದವುಗಳಂತೆ ಆತ್ಮನು ಸಹಿತ ಹೆಂಗಾದ? ಜಡವಾಗಿರುವುದರಿಂದ ಅನಿತ್ಯವಾಗುತ್ತದೆ. ಆತ್ಮನು ಸಹಿತ ಏನಾದ? ಅನಿತ್ಯ ಆದ, ಘಟದಂತೆ. ಇನ್ನು ಎರಡನೇ ಕಡೆ, ಒಂದು ವೇಳೆ ಆತ್ಮನು ಅನಿತ್ಯವಿದ್ದುದಾದರೆ ಮೋಕ್ಷಾರ್ಥಕ್ಕಾಗಿ ಮಾಡುವ ಸಾಧನಗಳು ನಿಷ್ಫಲವಾಗುತ್ತವೆ. ಇವೆಲ್ಲ ಯಾಕೆ ಮಾಡೋದ್ರಿಂದ? ಆತ್ಮನೇ ಅನಿತ್ಯ ಆಗಿವಾದ ಬಳಿಕ ಇವೆಲ್ಲ ಏನು ಶ್ರವಣಾದಿಗಳು ಇವೆಲ್ಲ ಮಾಡುವುದೆಲ್ಲ ನಿಷ್ಫಲ ಆಗ್ತವ. ಈ ರೀತಿಯಿಂದ ವೇದಾಂತ ವಾಕ್ಯಗಳಲ್ಲಿ ವಿಶ್ವಾಸಹೀನರಾದ ಅನೇಕ ಬಹಿರ್ಮುಖ ಪುರುಷರು, ಮೊದಲೇ ಅವ್ರಿಗೆ ವಿಶ್ವಾಸ ಇಲ್ಲ, ಅನೇಕ ಬಹಿರ್ಮುಖ ಪುರುಷರು ಪಂಚಕೋಶಗಳಲ್ಲಿಯೇ ಯಾವುದಾದರೊಂದು ಪದಾರ್ಥವನ್ನು ಆತ್ಮವೆಂದು ಗ್ರಹಿಸುತ್ತಾರೆ. ಇದರಿಂದ ಮುಖ್ಯ ಆತ್ಮ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದಂಥವರಾಗುತ್ತಾರೆ ಅವರು. ಆದ್ದರಿಂದ ಅನ್ನಮಯ ಮೊದಲಾದವುಗಳು ಆತ್ಮನಿಗೆ ಆಚ್ಛಾದಕವಾಗಿರುವುದರಿಂದ ಕೋಶವೆಂದು ಹೇಳಲ್ಪಡುತ್ತದೆ. ಯಾವ ಪ್ರಕಾರ ಜೀವನ ಪಂಚಕೋಶಗಳು ಜೀವನ ಯಥಾರ್ಥ ಸ್ವರೂಪವಾದ ಸಾಕ್ಷಿಯನ್ನು ಆಚ್ಛಾದನ ಮಾಡಿರುತ್ತವೆಯೋ ಅದರಂತೆಯೇ ಈಶ್ವರನ ಸಮಷ್ಟಿ ಪಂಚಕೋಶಗಳು ಈಶ್ವರನ ಯಥಾರ್ಥ ಸ್ವರೂಪವನ್ನು ಹ್ಯಾಂಗ್ ಮಾಡ್ಯವಪ್ಪ ಅಂದ್ರೆ ಜೀವರ ದೃಷ್ಟಿಯಿಂದ ಆಗ್ಯದ್ರಿ. ಸ್ವಭಾವತ ಇಲ್ಲ, ಸ್ವರೂಪತ ಇಲ್ಲ. ಜೀವರ ದೃಷ್ಟಿಯಿಂದ ಈಶ್ವರನ ಆಚ್ಛಾದನವೆಂದು ಹೇಳಿದೆ. ಆ ಜೀವನ ದೃಷ್ಟಿಯಿಂದ ಈಶ್ವರನಿಗೆ ಆಚ್ಛಾದನ ಅಂತ ಹೇಳ್ಯದ. ಯಾಕಂದರೆ ಜೀವರು ಯಾವುದಕ್ಕೂ ಈಶ್ವರ ಎಂದು ತಿಳಿದಿರುತ್ತಾರೆ, ದೇವರು ಎಂದು ತಿಳಿದಿರುತ್ತಾರೆ. ಒಂದನೇದ್ದು, ಕೆಲವರೇನು ಮಾಯಾರೂಪ ಆನಂದಮಯ ಕೋಶ ವಿಶಿಷ್ಟವಾದ ಯಾವ ಅಂತರ್ಯಾಮಿಯಾದ ತತ್ಪದ ವಾಚ್ಯವಿರುವುದು. ತತ್ಪದದ ವಾಚ್ಯವಾದ್ರೆ ಈಶ್ವರ, ಅದನ್ನೇ ಪರಮ ತತ್ವ ಅಂತ ತಿಳ್ಕೊತಾರೆ ಅವರು. ಈ ತತ್ಪದದ ವಾಚ್ಯವಾದ ಅದನ್ನೇ ಪರಮ ತತ್ವವೆಂದು ಹೇಳುತ್ತಾರೆ. ಹಿಂದೆ ಹೇಳಿದಂತೆ ವ್ಯಷ್ಟಿ ಅಜ್ಞಾನವು ಜೀವನ ಆನಂದಮಯ ಕೋಶ ಸಮಷ್ಟಿ ಅಜ್ಞಾನ ರೂಪವಾದ ಮಾಯೆಯ ಈಶ್ವರನ ಆನಂದಮಯವೇ ಕೋಶವಾಗಿದೆ. ಆ ಮಾಯೆಯಿಂದ ಏನು ಈಶ್ವರನದ ನೋಡ್ರಿ, ಅದನ್ನೇ ಆನಂದಮಯ ಕೋಶವಾಗಿದೆ. ಎರಡನೇದ್ದು, ಅದರಂತೆ ಹಿರಣ್ಯ ಗರ್ಭ, ವೈಶ್ವಾನರ, ವಿಷ್ಣು, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಬೇರೆ, ಬ್ರಹ್ಮ ಬೇರೆ ರೀ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ರೀ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಶಿವ, ಗಣೇಶ, ದೇವಿ ಮತ್ತು ಸೂರ್ಯನನ್ನೇ
ಏನಂತಾರ್ರಿ? ಮೊದಲು ಮಾಡಿಕೊಂಡು ಅಶಿ ಅಶಿ ಅಂದ್ರೆ ಕತ್ತಿ, ಖಡ್ಗ, ಕುದ್ದಾಲ, ಉದ್ದಲಿ ಗುದ್ದಲಿ, ಅಡ್ಡು ಗುದ್ದಲಿ, ಪಿಪಲ ಅಂದ್ರಿ ಪೀಪಲ್ ಅಶ್ವತ್ಥ ಮರ. ಪೀಪಲ್ ಅಂದ್ರೆ ಅಶ್ವತ್ಥ ಮರ. ಅರ್ಕ ಅಂದ್ರೆ ಎಕ್ಕಿ ಗಿಡ. ಬಿದಿರಿನ ಪರ್ಯಂತರವಾದ ಪದಾರ್ಥಗಳಲ್ಲಿ ಪರಮಾತ್ಮನೆಂಬ ಭ್ರಾಂತಿಯನ್ನು ಮಾಡುತ್ತಾರೆ. ಇದ್ರಾಗೆಲ್ಲ ದೇವ್ರ ಅನಂತಾರ. ಇದ್ರಾಗ ಎಲ್ಲ ದೇವ್ರನ್ನಂತಾರ್ರಿ ಅವರು. ಯಾಕಂದ್ರೆ ಆ ಉಪಾಸಕರು ಅದನ್ನೆಲ್ಲ ಅವರು ತಮ್ಮ ಉಪಾಸ್ಯ ದೇವತಂತ ಪೂಜಾ ಮಾಡಿ ಅದರಿಂದ ಫಲ ಪಡಿತಾರವ್ರು. ಅದಕ್ಕೆ ಜಲ, ಪಾಷಾಣ, ಮೃತ್ತ, ಕಾಷ್ಟ, ವಾಶ್ಯ, ಗುದ್ದಾಲಕಾದಯ ಈಶ್ವರ ಸರ್ವೈವೈತೆ ಪೂಜಿತ ಫಲದಾಯನಂ. ಅವರೆಲ್ಲ ಈಶ್ವರ ಅಂತ ಭಾವನೆ ಮಾಡಿ ಪೂಜಾ ಮಾಡ್ತಾರೆ. ಅಲ್ಲಿ ಅದೇ ಪ್ರಕಟ ಆಗಿ ಅವ್ರಿಗೆ ಫಲ ಕೊಡ್ತದಲ್ಲಿ. ಅದಕ್ಕೆ ಎಕ್ಕೆ ಗಿಡ, ಬಿದರಿನ ಪರ್ಯಂತರವಾದ ಪದಾರ್ಥಗಳಲ್ಲಿ ಪರಮಾತ್ಮನೆಂಬ ಭ್ರಾಂತಿಯನ್ನು ಮಾಡಿರುತ್ತಾರೆ. ಇಲ್ಲಿ ಯದ್ಯಪಿ ಬರ್ತನ್ರಿ ಏನಂತನವ, ಸರ್ವ ಪದಾರ್ಥಗಳಲ್ಲಿರುವ ಲಕ್ಷ್ಯ ಭಾಗವು ಪರಮಾತ್ಮಕ್ಕಿಂತಲೂ ಭಿನ್ನವಾಗಿರುವುದಿಲ್ಲವಲ್ಲ. ಯಾವುದೇ ಪದಾರ್ಥ ಇಡ್ರಿ ನೀವು, ಅಲ್ಲಿ ಲಕ್ಷ್ಯ ಭಾಗ ಏನದದು? ಲಕ್ಷ್ಯ ಭಾಗವು ಪರಮಾತ್ಮಕ್ಕಿಂತಲೂ ಭಿನ್ನವಾಗಿರಂಗಿಲ್ಲದು. ಮಾಡಿ ಪೂಜಾ ಅಂತನವ. ತಥಾಪಿ ಆಯಾಯ ಉಪಾಧಿಗಳ ಸಹಿತವಾಗಿಯೇ ಯಾರು ಪರಮಾತ್ಮನೆಂದು ಗ್ರಹಿಸುತ್ತಾರೆಯೋ ಅದು ಅವರ ಭ್ರಾಂತಿಯಾಗಿರುತ್ತದೆ. ಅವರೆಲ್ಲ ಅದಕ್ಕೆಲ್ಲ ಪರಮಾತ್ಮ ಅಂತ ತಿಳಿದಾರಲ್ಲ, ಅದು ಭ್ರಾಂತಿ ಅದ. ಸರ್ವಕ್ಕೂ ಆಧಾರ ಒಪ್ಪುವುದಿಲ್ಲ. ಅದು ಒಂದೊಂದ್ರಾಗ ಏನ್ ತಾವು ತಿಳ್ಕೊತಾರ ಅಷ್ಟ್ರಾಗೆ ತಿಳಿತಾರಪ್ಪ ಅವ್ರು. ಆ ಸೀಮಿತ ಅಷ್ಟಕ್ಕೆ ಪರಿಚಿನ್ನಕ್ಕೆ ಆತ್ಮ ಅಂತಾರ್ರಿ ಅವರು, ಪರಮಾತ್ಮ ಅಂತಾರ. ವ್ಯಾಪಕ ದೃಷ್ಟಿ ಇಲ್ಲ ಅವ್ರಿಗೆ. ಅವ್ರಿಗೆಲ್ಲ ಅಧಿಷ್ಠಾನವಾದದ್ದೇನು ಚೇತನದ ಅದು ಪರಮಾತ್ಮ ಅನ್ನಂಗಿಲ್ಲ ಅವರು. ಈ ರೀತಿಯಿಂದ ಒಂದೇ ಕಡ ಪಂಚಕೋಶಗಳಿಂದ ವ್ಯಾವೃತವಾಗಿರುವ ಯಾವ ಜೀವ ಈಶ್ವರರ ಪರಮಾರ್ಥ ಸ್ವರೂಪವಿರುವುದು. ಪರಮಾರ್ಥ ಅಂದ್ರೆ ಏನ್ರಿ? ಚೇತನ, ಸತ್ಯ ಸ್ವರೂಪ. ಪರಮಾರ್ಥ ಸ್ವರೂಪವಿರುವುದು. ಅದರಿಂದ ವಿಮುಖರಾಗಿ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯನ್ನು ಮಾಡಿಕೊಂಡು ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡುತ್ತಿದ್ದಾರೆ. ಅವರು ಆ ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತಾರ. ಅದರಿಂದ ಮತ್ತೆ ಜನನ ಮರಣ ದುಃಖವನ್ನು ಅನುಭವಿಸ್ತಾರಂತ ಇನ್ನು ಮುಂದೆ ವಿಷಯ ಅದರಿ. ಅದು ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.